ಕಟ್ಸಕ್ಕೆ ತೊಗೋಬೋದು ನಾವು ಐತಲ್ಲ. ಡೆಫಿನೆಟ್ಲಿ ತುಂಬ ಜಾಸ್ತಿ ಖುಷಿ ಆಗ್ತಿದೆ. ನಾವೇನು ಒಂದು ವರ್ಷದಿಂದ ಈ ಒಂದು ಸಿನಿಮಾ ಮಾಡ್ಕೊಂಡ್ಬಂದ್ವಿ, ಕೋಟಿ ಕನಸು ಇಟ್ಕೊಂಡು ಫೈನಲಿ ಇವತ್ತು ರಿಲೀಸ್ ಆಗಿದೆ. ಆ್ಯಂಡ್ ಜನರು ತುಂಬ ಒಳ್ಳೆ ನಂಬರಲ್ಲಿ ಬಂದಿದ್ದಾರೆ ಆ್ಯಂಡ್ ಪ್ರೋತ್ಸಾಹ ಮಾಡ್ತಿದ್ದಾರೆ. ನಾವೆಲ್ಲೆಲ್ಲ ಅಂದ್ಕೊಂಡು ಎಲ್ಲೆಲ್ಲ ನಗ್ತಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಾವೆಲ್ಲೂ ಬಿಟ್ಕೊಟ್ಟಿರಲಿಲ್ಲ ಹುಲಿ ವೇಷದ ಬಗ್ಗೆ, ಅದನ್ನು ನೋಡಿ ತುಂಬಾ ಖುಷಿ ಪಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ತುಂಬಾ ಜಾಸ್ತಿ ಖುಷಿ ಆಗ್ತಿದೆ. ಅಂಡ್ ಡಾಲಿ ಧನಂಜಯ ಜೊತೆ ನನ್ನನ್ನು ನಾನೇ ನೋಡ್ಕೊಳ್ಳೋದು ಏನೋ ಒಂಥರ ಹೆಮ್ಮೆ, ಒಂಥರ ಖುಷಿ ಆಗುತ್ತೆ. ತುಂಬ ಮುಖ್ಯವಾಗಿ ಸಿನಿಮಾದ ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ಎಲ್ಲೂ ಕೂಡ ಕತೆ ಬಿಟ್ಕೊಡಲ್ಲ ಮತ್ತು ಈ ಥರ ಎಂಗೇಜಿಂಗ್ ಆಗಿ ನಿಲ್ಸೋದು ಭಾಳ ಕಷ್ಟ ಅದು. ಬಟ್ ಅದು ಆ ವಿಚಾರದಲ್ಲಿ ಭಾಳ ಡೈರೆಕ್ಟರ್ ಬುದ್ಧಿವಂತ ತೋರಿಸಿದ್ದಾರೆ, ರೈಟರ್ಸ್ಗಳು ಬುದ್ಧಿವಂತ ತೋರಿಸಿದ್ದಾರೆ. ಹೌದು ಸರ್, ನನಗೆ ಯಾವಾಗ ಪರಮ್ ಸರ್ ಎಕ್ಸ್ಪ್ಲೇನ್ ಮಾಡೋ ಸ್ಕ್ರಿಪ್ಟು ಆವಾಗಲೇ ಅನ್ನಿಸ್ತು ಇದು ಸುಮ್ಮನೆ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿಲ್ಲ, ಒಂದು ಆನೆಸ್ಟ್ ಅಪ್ರೋಚ್ ಇದೆ, ಒಂದು ಹೋಮ್ವರ್ಕ್ ಮಾಡಿದ್ದಾರೆ, ಪ್ರತಿಯೊಂದಕ್ಕೂ ಲಾಜಿಕ್ ಇದೆ, ಕನೆಕ್ಷನ್ ಇದೆ. ಸೊ ಅಫ್ಕೋರ್ಸ್ ಇಂಥ ಒಂದು ಸಿನಿಮಾದಲ್ಲಿ ನನಗೆ ನಾನು ಈ ಪಾತ್ರ ಮಾಡ್ತಿರೋದು ಸಿಕ್ಕಾಪಟ್ಟೆ ನನಗೆ ಖುಷಿ. ಒಳ್ಳೆ ಬಿಗ್ ಪ್ಲಾನೇ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಸಿನಿಮಾದಲ್ಲಿ. ಕಳ್ಳಿ ಕೋಟಿನೂ ಕಳ್ಳ ಮಾಡ್ತಾರೆ ಅಂತಲ್ಲ. ಓಕೆ, ಜನರಿಂದ ಬಂದಂಥ ರಿಯಾಕ್ಷನ್, ಯಾಕಂದರೆ ನಿಮ್ಮದು ಒಂದು ಸಾಕಷ್ಟು ಇದೆ ಅಂದರೆ ಕಾಯ್ತಾ ಇದ್ರಿ ಇದರದ್ದು ಒಂದು ಸಕ್ಸಸ್ ಬಗ್ಗೆ. ಸೊ ಕೋಟಿ ನಿಮಗೆ ಆ ಒಂದು ಕನಸನ್ನು ಈಡೇರಿಸ್ತು ಅಂತ ಅನಿಸ್ತಾ ಇದೆ? ಡೆಫಿನೆಟ್ಲಿ ಒಬ್ಬ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಗೆ ಇಂಥ ಒಂದು ಒಳ್ಳೆಯ ಲಾಂಚ್ ಸಿಗೋಕ್ಕೆ ತುಂಬ ಕಡಿಮೆ ಇದ್ರೆ ಆಪರ್ಚುನಿಟಿ ಸಿಗೋದು. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ ಇದ್ರದ್ದು. ಒಂಥರ ನಾನು ಇವತ್ತು ಥಿಯೇಟ್ರ್ ನೋಡಿದಾಗ ನಂಬೋಕ್ಕಾಗ್ತಿರ್ಲಿಲ್ಲ, ನಾನದು ಅಂತ ಅನ್ನಿಸ್ತಿತ್ತು. ಆ್ಯಂಡ್ ತುಂಬ ಜನ ಬಂದ್ಬಿಟ್ಟು ಸಹ ಹೇಳಿದ್ರು. ತೋರಿಸಿ ಬರೋ ಸ್ವಲ್ಪ ಟಿಕೆಟ್ನ. ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ನನ್ನ ಹೆಸರು ಪೃಥ್ವಿ ಶ್ಯಾಮ್ನೂರ್ ಅಂತ. ಮೊದಲನೇದಾಗಿ ನಾನು ಮೊದಲನೇ ಸಿನಿಮಾ ಪದವಿ ಪೂರ್ವ ಅನ್ನೋ ಸಿನಿಮಾದಲ್ಲಿ ಹೀರೋ ಆ್ಯಕ್ಟ್ ಮಾಡಿದೆ. ಈಗ ಇದರಲ್ಲಿ ದಾಳಿ ಧನಂಜಯ ಅಣ್ಣ ಅವರ ತಮ್ಮನ ಪಾತ್ರ ಮಾಡಿದ್ದೀನಿ. ಒಂದು ಸಣ್ಣ ಪಾತ್ರ, ಅದು ತುಂಬ ಇಂಪ್ಯಾಕ್ಟ್ಫುಲ್ ಮಾಡುವಂಥ ಒಂದು ಪಾತ್ರ, ಒಂದು ಇನ್ನೊಂದು ದೃಷ್ಟಿಯಿಂದ ಯೋಚನೆ ಮಾಡೋಕ್ಕೆ ಒಂದು ಅವಕಾಶ ಸಿಗೋಂಥ ಒಂದು ಪಾತ್ರ ಅಂತ ಹೇಳ್ಬೋದು. ನನ್ನ ಪಾತ್ರದಿಂದ ಸ್ಟೋರಿಯಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಆಗುತ್ತೆ, ಅದು ನನಗೆ ತುಂಬ ಖುಷಿ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಡಾಲಿ ಧನಂಜಯ ಅಣ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದಾಗಿರ್ಬೋದು, ತಾರಾಮ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದಾಗಿರ್ಬೋದು, ಈ ಒಂದು ದೊಡ್ಡ ಟೀಮ್ ಜೊತೆ ನನಗೆ ಆ್ಯಕ್ಟ್ ಮಾಡಿರೋಂಥ ಒಂದು ಖುಷಿ ತುಂಬ ಇದೆ. ಜನ ತುಂಬ ಇಷ್ಟಪಡ್ತಾ ಇದ್ದಾರೆ, ಅದಂತೂ ನನಗೆ ತುಂಬ ಮನಸ್ಸಿಗೆ ಖುಷಿ ಕೊಟ್ಟಿದೆ. ಕಂಪ್ಲೀಟ್ ಪಕ್ಕ ಕಮರ್ಷಿಯಲ್ ಸಿನಿಮಾ. ಆ್ಯಕ್ಚುಲಿ ಡೈರೆಕ್ಟರ್ ಮಾತು ಹೇಳ್ತಾರೆ, ಡ್ಯಾನ್ಸ್ ಬೇಕಾ ಡ್ಯಾನ್ಸ್ ಇದೆ, ಫೈಟ್ ಬೇಕಾ ಫೈಟ್ ಇದೆ. ನಿಜವಾಗ್ಲೂ ಸಿನಿಮಾ ಎಲ್ಲ ಇದೆ, ಅಂದರೆ ಯಾವುದೇ ಒಂದು ಜಾನರಿಗೆ ಸೀಮಿತವಾದಂಥ ಸಿನಿಮಾ ಅಲ್ಲ. ಒಂದು ಆರ್ಟ್ ಸಿನಿಮಾ ಥರನೂ ಇಲ್ಲ, ತುಂಬ ಕಮರ್ಷಿಯಲ್ ಸಿನಿಮಾ ಥರನೂ ಇಲ್ಲ, ಎರಡು ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿರೋಂಥ ಒಂದು ಸಿನಿಮಾ. ಖಂಡಿತ ಎಲ್ಲ ಜನಕ್ಕೂ, ಅಂದರೆ ಫ್ಯಾಮಿಲಿ ಆಗಿರ್ಬೋದು, ಯೂತ್ ಆಡಿಯನ್ಸ್ ಆಗಿರ್ಬೋದು, ಎಲ್ರಿಗೂ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ, ಎಲ್ರಿಗೂ ಇಷ್ಟ ಆಗುವಂಥ ಸಿನಿಮಾ. ಮೊದಲನೇದಾಗಿ ಫಸ್ಟ್ ಟೈಮ್ ಅಣ್ಣವ್ರ ಜೊತೆ, ಡಾಲಿ ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ತುಂಬ ಭಯ ಇತ್ತು. ಬಟ್ ಖಂಡಿತ ಅವ್ರು ಯಾವತ್ತೂ ನಮ್ಮನ್ನ ಒಬ್ಬ ಸೂಪರ್ ಸ್ಟಾರ್ ಜೊತೆ ಇದ್ದೀವಿ ಅಂತ ಒಂದು ಫೀಲಿಂಗ್ ಕೊಡಲಿಲ್ಲ, ಸ್ವಂತ ಅಣ್ಣನ ಜೊತೆ ಇದ್ದೀವಿ ಅನ್ನೋ ಥರ ಫೀಲ್ ಕೊಟ್ಟರು. ಇವಾಗ ಅಷ್ಟೇ ಎಲ್ಲೇ ಒಂದು ವೇದಿಕೆ ಆಗಿರ್ಬೋದು, ಯಾರಿಗೆ ಪರಿಚಯ ಮಾಡ್ಕೊಡ್ಬೇಕಾದ್ರೂ ನನ್ನ ತಮ್ಮ ಅಂತ ಪರಿಚಯ ಮಾಡ್ಕೊಡ್ತಾರೆ. ಪ್ರೀತಿ ಗಳಿಸಿದ್ದೀನಿ ಅನ್ನೋ ಒಂದು ಖುಷಿ ಇದೆ ನನಗೆ. ಅಣ್ಣಗೆ ಎಷ್ಟು ಥ್ಯಾಂಕ್ಸ್ ಇದೆ. ತುಂಬ ಮುಖ್ಯವಾಗಿ ಒಂದು ಸೀನ್ ಬರುತ್ತೆ, ಚಕ್ಲಿ ಸೀನ್, ಅದು ಭಾಳ ಇಡೀ ಸಿನಿಮಾಗೆ ಒಂದು ತಿರುಳು ಅಂತ ಅನ್ಸುತ್ತೆ. ಹೌದು, ಆ ಚಕ್ಲಿ ಸೀನ್ಗೆ ತುಂಬ ಒಂದು ಟ್ವಿಸ್ಟ್ ಸಿಗುತ್ತೆ ಸ್ಟೋರಿಯಲ್ಲಿ, ಸಿನಿಮಾದಲ್ಲಿ. ನಿಜವಾಗ್ಲೂ ತುಂಬ ಖುಷಿ ಇದೆ ಆ ಪಾತ್ರ ನಾನು ಮಾಡಿರೋದು.
ಖಂಡಿತ ಆ ಪಾತ್ರಕ್ಕೆ ನ್ಯಾಯ ದೊರಕಿಸಿದ್ದೀನಿ ಅನ್ನೋ ನಂಬಿಕೆ ನನಗಿದೆ. ತುಂಬ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಇದೆ ನನಗೆ. ಫೋನ್ ಪೇ ಮಾಡೋಣ. ತಿರುಗಿಕೊಳ್ಳೋ ಈ ಕಡೆ ಟಿವಿ ಬರ್ತೀಯಾ? ₹100 ಕೆಳಗಡೆ. ಫಸ್ಟ್ ಆಫ್ ಆಲ್ ತುಂಬ ನರ್ವಸ್ ಇತ್ತು. ಫ್ರೈಡೇ ಮಾರ್ನಿಂಗ್ ಥಿಯೇಟ್ರಿಗೆ ಬಂದು ನೋಡಬೇಕಾಗಿತ್ತು ಹೇಗೆ ರಿಯಾಕ್ಷನ್ ಹೇಗಿದೆ ಅಂತ. ಬಟ್ ರಿಯಾಕ್ಷನ್ ನೋಡಿ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಈ ಸಿನಿಮಾಗೆ ಸತತವಾಗಿ ಆಲ್ಮೋಸ್ಟ್ 1.5 ವರ್ಷದಿಂದ ಕಷ್ಟಪಟ್ಟು ನಾನು ಒಬ್ಬನೇ ಅಲ್ಲ, ಎಲ್ಲರೂ ಇಡೀ ಟೀಮ್ ವರಂ ಸರ್ ಕೂಡ ತುಂಬ ತಲೆ ಕೆಡಿಸ್ಕೊಂಡು, ಯಾಕಂದರೆ ಅವ್ರ ಫಸ್ಟ್ ಸಿನಿಮಾ ಅಲ್ವಾ, ತುಂಬ ಶ್ರಮಪಟ್ಟು ಕೆಲಸ ಮಾಡಿದ್ದೀವಿ. ನಿಮ್ಗೆ ಇಷ್ಟ ಆದರೆ ಅದೇ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ತೀನಿ. ಕಿರುತೆರೆಯಿಂದ ಬೆಳಿತರೆಗೆ ಸಾಕಷ್ಟು ನಿರೀಕ್ಷೆಗಳಿರ್ತದೆ. ಅಂದರೆ ಈ ಥರದೊಂದು ಪಾತ್ರ ಮಾಡುವಂಥದ್ದು, ಬಟ್ ಚಾಲೆಂಜಿಗೂ ಮತ್ತು ಅದೇ ಥರ ಖಡಕ್ಕಾಗಿ ಕಾಣಿಸ್ತಾರೆ ನಿಮ್ಮ ಪಾತ್ರ ಆಗಲಿ, ನಿಮ್ಮ ಮ್ಯಾನರಿಸಮ್ ಆಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಿರುತೆರೆಗೂ ಮತ್ತು ಸಿನಿಮಾಗೂ ತುಂಬ ವ್ಯತ್ಯಾಸ ಇದೆ. ಏನಂದರೆ ಕಿರುತೆರೆಯಲ್ಲಿ ಒಂದು ದಿನಕ್ಕೆ ಒಂದು 10 ಸೀನ್ ಮಾಡ್ತೀವಿ, ಇಲ್ಲಾಂದರೆ 1 ಸೀನ್ ಅಷ್ಟೇ ಆಗುತ್ತೆ. ಸೊ ಕಿರುತೆರೆ ಕಂಪೇರ್ ಮಾಡಿದ್ರೆ ಸಿನಿಮಾ ಸ್ವಲ್ಪ ಈಸಿ. ಸೊ ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಜಾಸ್ತಿ ಮಾಡ್ಕೊಂಬಂದು ಇಲ್ಲಿ ಸ್ವಲ್ಪ ಕಮ್ಮಿ ಮಾಡು ಅಂತಂದಾಗ ತುಂಬ ಸುಲಭ ಆಗುತ್ತೆ. ಸೊ ತುಂಬ ಎಂಜಾಯ್ ಮಾಡಿದೆ ಸರ್. ಗಾಲಿ ಅವ್ರ ಜೊತೆ ನಟನ ಏನು ಹೇಳಂಗಿಲ್ಲ, ತುಂಬ ಕಂಫರ್ಟಬಲಾಗಿ ಫೀಲ್ ಮಾಡಿಸಿದ್ರು. ಒಂದು ಲೈನಲ್ಲಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಅವ್ರನ್ನ ಧನಂಜಯ್ ಸರ್ ಅಂತ ಕರಿತಿದ್ದೆ, ಇವಾಗ ಧನು ಅಣ್ಣ ಅಂತ ಕರಿತೀನಿ. ಇದು ಅವ್ರು ನನಗೆ ಕೊಟ್ಟಿರೋ ಪ್ರೀತಿ, ಮತ್ತು ಅವ್ರು ನಾನು ಹೇಗೆ ಫೀಲ್ ಮಾಡಿಸಿದ್ರು, ಕಂಫರ್ಟಬಲಾಗಿ ಎಷ್ಟು ಇಟ್ಕೊಂಡ್ರು ಅಂತ ಇಲ್ಲಿ ಒಂದು ಸೆಂಟೆನ್ಸಲ್ಲೇ ಹೇಳ್ಬೋದು ಅಷ್ಟೇ.
ಆದಷ್ಟು ಬಿ ಬಿ ಜಾಸ್ತಿ ಕಡಿಮೆ ಮಾಡ್ಕೊಳ್ಳಿ ಧೈರ್ಯ ಸಿಗಲ್ಲ ಹೇಗಿದೆ ಸರ್ ಸಿನಿಮಾ? ಸೂಪರ್ ಆಗಿದೆ. ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಹೇಗಿದೆ ಸರ್ ಸಿನಿಮಾ? ಚೆನ್ನಾಗಿದೆ ಮೇಡಮ್ ಚೆನ್ನಾಗಿತ್ತು ಮೇಡಮ್ ಮೂವಿ ತುಂಬ ಚೆನ್ನಾಗಿತ್ತು ಮೇಡಮ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಎಕ್ಸಿಸ್ಟಿಂಗ್ ಸೊಸೈಟಿ ಹೇಗಿದೆ ಅಂತ ತೋರಿಸಿದ್ದಾರೆ. ಒಳ್ಳೆಯವನ್ನು ಕಳ್ಳನ್ ಮಾಡಿದ್ದಾರೆ. ಮೂವಿ ಮಾತ್ರ ಸೂಪರ್ ಸೂಪರ್ ಆಗಿದೆ. ಇವಾಗ ತಾನೇ ಅಹಮದಾಬಾದಿಗೆ ಹೋಗ್ತಿದ್ದೀವಿ. ಚೆನ್ನಾಗಿದೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನುಜಾ ವೆಂಕಟೇಶ್. ಕೋಟಿ ಸಿನಿಮಾದಲ್ಲಿ ಮಹತಿ ಅನ್ನೋ ಪಾತ್ರನ ಮಾಡಿದ್ದೀನಿ, ಅಭಿನಯಿಸಿದ್ದೀನಿ. ಸೊ ನಾನು ಬೆಳಗ್ಗೆ ಸಂತೋಷ್ ಥಿಯೇಟ್ರಿಗೆ ಹೋಗಿದ್ದೆ, ಈಗ ವಿರೇಶ್ ಥಿಯೇಟ್ರಲ್ಲಿದ್ದೀನಿ. ಜನರು ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ನ ಕೊಡ್ತಾ ಇದ್ದಾರೆ. ಒಂದು ಕಾನ್ಫಿಡೆನ್ಸ್ ಇತ್ತು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ. ಬಟ್ ಜನರು ಅಷ್ಟು ಪ್ರೀತಿಯಿಂದ ನಮ್ಮ ಸಿನಿಮಾನ ಅವ್ರದ್ದೇ ಕತೆ ಅನ್ನೋ ಥರ ಅಪ್ಕೋತಾರೆ. ಅದನ್ನು ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ನನಗೆ. ಇದು ನನ್ನ ಮೊದಲನೇ ಚಿತ್ರ. ಸೊ ಇದೊಂದು ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರೋದು ನನಗೂ ತುಂಬ ಖುಷಿ ಇದೆ. ನನ್ನ ಪಾತ್ರಕ್ಕೆ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ.
ಎಲ್ಲರದು ನ್ಯಾಚುರಲ್ ಆಗಿ ರಿಯಲಿಸ್ಟಿಕ್ ಆಗಿ ಕಾಣ್ತಾ ಇದೆ, ತುಂಬ ಹತ್ರ ಆಗ್ತಾ ಇದೆ, ತುಂಬ ರಿಲೇಟಿವ್ ಇದೆ ಪಾತ್ರಗಳು ಅಂತ ಬರ್ತಾ ಇದೆ. ಸೊ ಇದಕ್ಕೆ ತುಂಬ ಖುಷಿ ಇದೆ ಸರ್. ತುಂಬ ಮುಖ್ಯ ಸಿನಿಮಾ ಸ್ಕ್ರೀನ್ ಪ್ಲೇ ಬಗ್ಗೆ ಇಲ್ಲಿ ತುಂಬ ಎಂಗೇಜಿಂಗ್ ಆಗಿ ಬರ್ಕೊಂಡು ಹೋಗಿದ್ದಾರೆ ಡೈರೆಕ್ಟರ್, ಮತ್ತು ಭಾಳ ಬುದ್ಧಿವಂತಿಕೆ ಮಾಡಿದ್ದಾರೆ. ಸೊ ಆ ವಿಚಾರ ನಾನು ಮೊದಲನೇ ಸಲ ಸಿನಿಮಾ ನೋಡಿದ್ದು ಮೊನ್ನೆನೇ, ಅಂದರೆ ಪ್ರೀಮಿಯರ್ ಅಂತ ಮಾಡಿದಾಗ ನೋಡಿದ್ದು. ನನಗೆ ಆ್ಯಸ್ ಅನ್ ಆಡಿಯನ್ಸ್ ಒಂದು ಮಿಡಲ್ ಕ್ಲಾಸಲ್ಲಿ ಬೆಳೆದಿರೋ ಒಂದು ಹುಡುಗಿ ಆಗಿ ತುಂಬ ಕನೆಕ್ಟ್ ಆಯಿತು. ಎಲ್ಲೂ ಬೋರ್ ಅಂತ ಅನಿಸಿಲ್ಲ ನಮಗೆ, ಎಲ್ಲೂ ಇಲ್ಲ ಈ ಸೀನ್ ಬೇಡವಾಗಿತ್ತು ಆ ಸೀನ್ ಬೇಡವಾಗಿತ್ತು ಅದೇನು ಅನಿಸಿಲ್ಲ ನಮಗೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬ ರಿಲೇಟ್ ಮಾಡಿಕೊಂಡೆ ನಾನು. ಅಂದರೆ ನಮ್ಮ ಮನೇಲಿ ನಡೆಯುವಂಥ ಎಷ್ಟೋ ಘಟನೆಗಳು ನಮ್ಮ ಸಿನಿಮಾಲಿ ನೋಡ್ಬೋದು, ನಿಮ್ಗೆ ರಿಲೇಟ್ ಮಾಡ್ಕೋಬೋದು. ಅಂದರೆ ತುಂಬ ಎಕ್ಸಾಜುರೇಟೆಡ್ ಆಗಿ ಏನೂ ಇಲ್ಲ ನಮ್ಮ ಸಿನಿಮಾದಲ್ಲಿ. ಅಂದರೆ ಏನಂತಾರೆ, ಎಕ್ಸಾಜುರೇಟೆಡ್ ಫೈಟ್ಸ್ ಆಗಲಿ ಇಲ್ಲ ಎಕ್ಸಾಜುರೇಟೆಡ್ ಲವ್ ಸ್ಟೋರಿ ಆಗಲಿ, ಆ ಥರ ಏನೂ ಇಲ್ಲ. ಇಟ್ಸ್ ಆಲ್ ವೆರಿ ರಿಯಲ್ ಆ್ಯಂಡ್ ವೆರಿ ನ್ಯಾಚುರಲ್, ನಿಮಗೆ ಹತ್ತಿರ ಆಗುವಂಥ ಒಂದು ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ, ನಿಮಗೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನಿಮ್ಮ ಒಪಿನಿಯನ್ಸ್ನ ತಿಳಿಸೋದಕ್ಕಾದರೂ ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.